ಕೊಟ್ಟು ಅವಾಗ ಶರಣರು ಹೇಳ್ತಾರೆ ರಾಜ್ಯಾಗ ಏನಂತ, ನೋಡ್ರಿ ರಾಜರ, ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ, ನೀವು ಬೆರಳು ಕಟ್ಟಂದ್ರೆ ಎಲ್ಲಿ ಕಟ್ತಾರ, ಟ್ಯಾಕ್ಸ್ ಕಟ್ಟಂದ್ರೆ ಎಲ್ಲಿ ಕಟ್ತಾರ, ಹೆಂಗಾರ ಮಾಡ್ರಿ ಇದೊಂದು ವರ್ಷ ಟ್ಯಾಕ್ಸ್ ಬಂದ್ ಮಾಡಿಸ್ರಿ ಅಂತ ಶರಣರು ರಾಜಾಗಂದ್ರು. ಅವಾಗ ರಾಜ ಅಂತ ನೋಡು ಸಣ್ಣ ಹುಡುಗದ ಇಷ್ಟು ಇವರು ವಿಚಾರ ಶಕ್ತಿ ಬುದ್ಧಿ ಶಕ್ತಿ ಎಂಥವಲ್ಲ ಅಂತ ವಿಚಾರ ಮಾಡಿ ಈತ ಒಬ್ಬ ಒಟ್ಟು ವ್ಯಕ್ತಿ ಆಗಂತ ಕಾಣಂತ ರಾಜ ತಿಳಿದು ಆವಾಗ ಆ ಹುಡುಗನಿಗೆ ಶರಣರಿಗೆ ಸಣ್ಣ ಹುಡುಗ ಶರಣರಿಗೆ ಆಯ್ತಪ್ಪ ತಮ್ಮ, ಮತ್ತೆ ಈ ವರ್ಷ ಏನದ ಟ್ಯಾಕ್ಸ್ ಮಾಫಿ ಆಯ್ತು ಅಂತ ರಾಜ ಹೇಳದಂತ ಎಲ್ಲಾ ಜನರಿಗೆ ಖುಷಿ ಆಯ್ತು. ಅದಕ್ಕೆ ಸಂತರು ಶರಣರು ಮಹಾತ್ಮರು ಸಮಾಜದ ಕಲ್ಯಾಣಕ್ಕಾಗಿರ್ತಾರೆ, ಜಗತ್ತಿನ ಉದ್ಧಾರಕ್ಕಾಗಿ ಇರ್ತಾರೆ. ಶರಣರು ಮಠ ಮಾಡುವ ಸಲುವಾಗಿ, ಸಮಾಜವನ್ನು ಸುಧಾರಿಸುವ ಸಲುವಾಗಿ ಸಾಕಷ್ಟು ಕಷ್ಟಗಳನ್ನು ಪಡ್ತಾರೆ. ಆಳಂದದೊಳಗ 63 ಮಹಾಮಂಟಪ ಶರಣ ಮಂಟಪ ಮಾಡಬೇಕು ಅಂತಂದ್ರ ಎಲ್ಲ ಮುಸ್ಲಿಮರ ಆಳ್ಕೆ ಇತ್ತು, ಯಾರು ಸೇರ್ತಿದ್ದಿಲ್ಲ. ಇಲ್ಲಿ ನಾನೊಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಶರಣರು ಕೊಳ್ಳಗರಿಗೆ ಹೋಗಿ ನೀರು ಕುಡಿತಿದ್ದಾರೆ. ಆಳಂದದ ಒಂದು ಕೊಳ್ಳಗರಿಂದ ಊರದ ಧರ್ಮ ಪ್ರಚಾರ ಆಳಂದದೊಳಗೆ ಮಾಡೋದು, ನೀರು ಕುಡಿದ ಉಳ್ಳುಕ ಎಲ್ಲೋಗದ್ರಿ ಇಲ್ಲಿ ಆಳಂದದೊಳಗ ನಾನ 63 ಮಹಾಮಂಟಪ ಪೂಜೆಯನ್ನ ಮಾಡ್ಬೇಕಂತೀನ್ರಿಪ್ಪ ಅಂತ ಎಲ್ಲ ತಮ್ಮ ಶಿಷ್ಮಕ್ಕಳಿಗೆ ಎಲ್ಲರಿಗೆ ಹೇಳಿದ್ರ ಅವರೆಲ್ಲ ಅಂದ್ರಂತ, ಏನ್ರಿ ಚಂದ್ರ ಮಡ್ತಾನ ಪ್ರಪಂಚದ ನೀವು 63 ಮಂಟಪ ಪೂಜೆ ಮಾಡೋದು ಅಂದ್ರ ಹಳೆ ಖರ್ಚಿಗೆ ಬರ್ತದ, ಬಹಳ ಖರ್ಚಿಗೆ ಬರ್ತದ ಅಂತಂದ್ರಂತ. ಹಾಗಲ್ಲೋ ಶರಣರ ಪೂಜಾ ಪುನಸ್ಕಾರ ಮಾಡಿದೆವು ಅಂತಂದ್ರ ನಮ್ಮ ಊರಿಗೆ ಮಳಿ ಬೆಳಿ ಎಲ್ಲ ಚಲೋ ಆಗ್ತದ ಅಂತ ಶರಣರು ಹೇಳ್ರಂತ. ಅಂದ್ರೂ ಕೂಡ ನಮ್ಮ ಬಡತನ ಸಂಸಾರ ಮಂದಿ ನೋಡಿ, ನಮ್ಮ ಒಳ್ಳೆ ಬುದ್ಧಪ್ಪ ಅಂತ ಹೇಳಿದ್ದ, ಒಳ್ಳೆ ಬುದ್ಧಪ್ಪ ಅವ್ರ ಮನೆಗೆ ಹೋಗಿ ಕೆಲಸ ಕುಂದಿರ್ತಿದ್ರು, ಹೋಗಾದ್ರು ಸುಮ್ ಕೊಡೋದ್ರಿ. ಅವ ಏನಾದ್ರ ವ್ಯಾಪಾರ ಮಾಡವ, 2 ರೂಪಾಯಿ ಒಂದು ಸೀರೆ, 2 ರೂಪಾಯಿ ಚಂದ ಐದಿಲ್ಲ ಅಂದ್ರೆ 2 ರೂಪಾಯಿ, ಒಂದು ಸಾಧಾರಣ ಐದಿಲ್ಲ ಅಂದ್ರೆ 2 ರೂಪಾಯಿ ಸೀರೆ ವ್ಯಾಪಾರ ಮಾಡ್ತಿದ್ದ. ಹೋಗೋದು ಸಣ್ಣ ಸುಮ್ ಕೊಡೋದು, ಮತ್ತೆ ಭಾಳ ಹೋಗೋದು. ಹಿಂಗೆ ಎಷ್ಟು ದಿನ ಮಾಡಿದ್ರು ಗೊತ್ತೇನ್ರಿ? 3 ತಿಂಗಳ ದಿನ ಮಾಡಿದ್ರಿ. 3 ತಿಂಗಳ ದಿನ ಮಾಡಿದ್ರು. ಹೇಳ್ತಿದ್ರೆ ಯಾಕ್ರಿ ಶರಣರ ದಿನ ನಮ್ಮ ಮನೆಗೆ ಬಂದದಕ್ಕಿಂತ ಮಾತಾಡ್ತಿದ್ಯಾವ, ಯಾಕೆ ಗೊತ್ತೇನ್ರಿ? ಮಾತಾಡ್ಸಿದ್ರೆ ಎಲ್ಲ ಕೊಳ್ಳಿ ಬಿಡ್ತದ. ಅದಕ್ಕೆ ಮಾತಾಡ್ಸಲಿಲ್ಲ. ಒಂದ್ ದಿನ ಏನಾಯ್ತು, ಸೀರೆ ವ್ಯಾಪಾರ ಮಾಡುವಾಗ ನೋಡಪ್ಪ ಇದು ಸೀರೆ ಒಂದ್ ಜನ ಕಚ್ಚಲ್ಲ, ನೇಗಿ ಬರೋಬರಿ ಆಗಿರ್ಲಿಲ್ಲ, ಇದು 1.5 ರೂಪಾಯಿನ ಕೊಡ್ತೀನಿ ನೋಡು ಅಂತ ಒಳ್ಳೆ ಗೊತ್ತಪ್ಪ ಅಂತ. ಅವಾಗ ಶರಣರಂದ್ರು, ನಾ 3 ತಿಂಗಳ ದಿನ ಬಂದು ಕುಂತಿದ ಖರೆ ನೀವು ಒಂದನ್ನೇ ಮಾತಾಡಿಲ್ಲ, ಇವತ್ತು ಮಾತಾಡಲಿಲ್ಲ, ಮಾತು ಬರ್ತಾವ ಅಂತ ಹೇಳಿ ಸಂತ ಮಹಾತ್ಮರ ಜಯಂತಿಯನ್ನು ಮಾಡ್ತಾರೆ. ಅಕ್ಕಕೋಟ್ ಶರಣರು ಕರಜೋಳದೊಳಗಿದ್ದಳಗಿ ಬಹಳ ಸಣ್ಣ ವಯಸ್ಸಿನವರು ಶಾಲೆಗೆ ಹೋಗ್ತಿದ್ರು. ಶಾಲೆಗೆ ಹೋಗುವಾಗ ಯಾರೇ ಹರಿಭಕ್ತರು ಸಂತರು ಬಂದ್ರು ಅಂತಂದ್ರ ನಮ್ಮನೆಗೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮನೆಯಾಗಿ ತಂದು ಪ್ರಸಾದ ಮಾಡಿಸ್ತಿದ್ರು, ರಚನೆ ಮಾಡ್ತಿದ್ರು. ಹಿಂಗ ಒಂದ್ಸಲ ಏನಾಗಿತ್ತು ಅಂತ ಕೇಳಿದ್ರ ಅಕ್ಕಕೋಟ್ ಶರಣರು ಒಂದು 8-9 ವರ್ಷನವರಿದ್ದರು. 8-9 ವರ್ಷನವರಿದ್ದಾಗಿ ಊರಿಗೆ ಬರಗಾಲ ಬಿಟ್ಟಿತ್ತು. ಈ ಟ್ಯಾಕ್ಸ್ ಕಟ್ಟೇಬೇಕಾದ್ರೆ ಮನಿ ಟ್ಯಾಕ್ಸ್ ಆದಾಗ ಅದು ಟ್ಯಾಕ್ಸ್ ಆಗಿ ಆ ಎಳೆಗೆ ರಾಜ ಬಂದಿದ್ದ. ಎಲ್ಲಿ? ರಾಜ ಮಾಡ್ತಾರೆ. ಯಾರು ಮಾಡ್ಯಾರ? ನನ್ನ ಆಗಲ್ಲ ಪಾಪ ಸತ್ ಇರುವುದ್ರೊಳಗಾಗಿ ನೀವು ಚಂದ ತಾಯಿ ತಂದೆ ಕೊಡತ್ತೇವೆ ಸಾಕು. ಅವ್ರ ದೇಹ ಪೇಟೊಳಗೆ ಹೋಗ್ಲಿಕ್ಕೆ ಪೂಜೆ ಮಾಡ್ಕೋಬೇಡ.
ಇರೋ ತನಕ ಅವ್ರಿಗೆ ಚಂದ ನೋಡಿದ್ರಿ ಬಿಸಿ ರೊಟ್ಟಿ ಅವ್ರು ಹೇಳ್ದಂಗೆ ಕೇಳಿದ್ರಿ ಅಂತಂದ್ರೆ ನಿಮ್ಮ ತಾಯಿ ತಂದಿದ್ದ ಆಶೀರ್ವಾದ ನಿಮ್ಮ ಮ್ಯಾಲ ಹಾಕ್ತೀನಿ. ಇರೋ ತನಕ ನೋಡಂಗಿಲ್ಲ, ಸಿಟ್ಟಿಗೆ ಬರೋದು, ಜಗಳ ತೆಗೆಯೋದು, ಎಲ್ಲಿ ದಂಧಿ ಬಸ್ಸಿ ಹೋಗಂಗಿಲ್ಲ ಬಿಡೋದು, ಈಗ ಅರ್ಜೆಂಟ್ ಮನೆಗೆ ಎಲ್ಲಿಗೆ ಹೋಗಂಗಿಲ್ಲ. ಏನು ನಾಳೆಗೆ ಅಮಾವಾಸ್ಯೆ ಅದ, ಅದಕ್ಕೆ ಅಮಾವಾಸ್ಯೆ ಎಲ್ಲಿ ಜಳಕ ಮಾಡಬೇಕು. ನಮ್ಮ ಎಲ್ಲ ದಂಧಿ ಇರ್ತಾವ ಅಮಾವಾಸ್ಯೆ, ನಿಮ್ಗೆ ಏನು ದಂಧಿ ಇರ್ತದ ಬೈ ತಗೊಳ್ಳೋದು ಕುಂಡ್ರಲ್ಲೇ ಹಂಗಮ್ಮ.
ಆಗಲಿ ಜೋ 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 ಎನ್ನೀರಿ ಶಿವ ಶರಣರು ಬಂದು ಜೋ ಎಂದು ಪಾಡಿರಿ ಕರುಣಾನಿಧಿಯಂದು ಮಾಯಾತೀತ ದೇವನೇ ಎಂದು ಇಂಥ ಕೋರಿದಂಕಲ ಕೋಟಿ ಶರಣನೇ ಗತಿಯಂದು ಜೋ ಜೋ ಇಂಥ ಕೋರಿದಂಕಲ ಕೋಟಿ ಶರಣನೇ ಗತಿಯಂದು ಜೋ ಜೋ ಅಸ್ಥಿರ ದೇಹ ಅಸ್ಥಿರ ಈ ದೇಹ ಸ್ಥಿರವಲ್ಲವೆಂದು ಸುಸ್ಥಿರ ಮೋಕ್ಷವ ಪಡೆಯಬೇಕೆಂದು ಸ್ವಸ್ಥಾಗಿ ಗುರುಗಳ ಅನುಗ್ರಹ ಪಡೆಕೊಂಡು ಹೀಗೆ ಶಿಸ್ತಾಗಿ ಗುರು ಭಜನೆ ನಡೆಸುತ್ತಾರೆಂದು ಜೋ ಜೋ ಹೀಗೆ ಶಿಸ್ತಾಗಿ ಗುರು ಭಜನೆ ನಡೆಸುತ್ತಾರೆಂದು ಜೋ 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 ಎನ್ನೀರಿ ಶಿವ ಶರಣರು ಬಂದು ಜೋ ಎಂದು ಪಾಡಿರಿ ಕರುಣಾನಿಧಿಯಂದು ಮಾಯಾತೀತ ದೇವನೇ ಎಂದು ಇಂಥ ಕೋರಿದಂಕಲ ಕೋಟಿ ಶರಣನೇ ಗತಿಯಂದು ಜೋ ಜೋ काय याच्यानंतर काय आता आपला जे एक ते गाणं म्हणत होतं पाण्याचं ಎಂದು ಇಚ್ಛೆ ಮನದೋಳು ಸ್ವಸ್ಥಾಗಿ ಶರಣರ ಲೀಲೆ ಕಥೆಗಳು ಜನರು ಆಶ್ಚರ್ಯ ಪಡುವಂತೆ ಹೇಳುತ್ತಲಿಹರು ಜೋ ಜೋ ಹೀಗೆ ಆಶ್ಚರ್ಯ ಪಡುವಂತೆ ಹೇಳುತ್ತಲಿಹರು ಜೋ 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 ಎನ್ನೀರಿ ಶಿವ ಶರಣರು ಬಂದು ಜೋ ಎಂದು ಪಾಡಿರಿ ಕರುಣಾನಿಧಿಯಂದು ಮಾಯಾತೀತ ದೇವನೇ ಎಂದು ಎಂದು ಮಾಯಾತೀತ ದೇವನೇ ಎಂದು ಇಂಥ ಕೋರಿದಂಕಲ ಕೋಟಿ ಶರಣನೇ ಗತಿಯಂದು ಜೋ ಜೋ ಇಂಥ ಕೋರಿದಂಕಲ ಕೋಟಿ ಶರಣನೇ ಗತಿಯಂದು ಜೋ ಜೋ ಸೊಲ್ಲಾಪುರದ ವಾರದ ಮಲ್ಲಪ್ಪನವರು ಬಲ್ಲಿದ ಶ್ರೀಮಂತ ಅಪ್ಪ ಸಾಹೇಬರು ಮೇಲಾದ ಶಿವಮತಕ್ಕೆ ದೂಷಣಾಡಿದರು ಅದರ ಕಾಲಕ್ಕೆ ಸರಿ ಶರಣರು ಯತ್ನ ನಡೆಸಿದರು ಜೋ ಜೋ ಅದರ ಕಾಲಕ್ಕೆ ಸರಿ ಯತ್ನ ನಡೆಸಿದರು ಜೋ ಶಿವಜಾನ ಶಿವ ಕೀರ್ತನೆಯನ್ನು ವಿವರಿಸಿ ಪೇಳುವನು ದಯಾ ಸಾಗರನು ಎಂತ ಅವನಿಗುತ್ತರನು ಜನಸಿ ಬಂದಿಹನು ಜೋ